ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ಗಾಡಿ ನಿಲ್ಸಿ. ಅಕ್ಕ ನಮ್ಮಮ್ಮ ಎದೇನೋ ಅಂತ ಬಿದ್ದೋಗ್ಬಿಟ್ಟಿದ್ದಾರೆ. ಏನಾಯ್ತು ಅಂತ ಸ್ವಲ್ಪ ಬಂದು ನೋಡ್ತೀರಾ? ಹೌದಾ, ಬಂದೇ ಇರು. ಬನ್ನಿ, ಇವನೇ ನಮ್ಮಮ್ಮ. ಏನಾಯ್ತು? ಏನಾಗ್ತಿದೆ ನಿಮ್ಗೆ? ಏನೇನೋ ಹೋಗ್ತಿದೆ. ಹಾಗಾದ್ರೆ ಬನ್ನಿ, ಈಗಲೇ ಹಾಸ್ಪಿಟ್ಲಿಗೆ ಹೋಗೋಣ. ಎದ್ದೇಳಿ. ಮಾತ್ರೆ ತಗೊಂಡೆ ಸರಿ ಹೋಗುತ್ತೆ. ಸರಿ, ಮಾತ್ರೆ ಎಲ್ಲಿದೆ ಹೇಳಿ, ನಾನು ತಗೊಂಡ್ಬರ್ತೀನಿ. ನನ್ನ ಬಿಟ್ಟಿಗೆ ತೋರಿಸು. ಹೋಗು ಬೇಗ. ಬನ್ನಿ ಅಕ್ಕ. ಇದೇ ಪಿಟ್ಗೆ. ಸರಿ, ನೀನು ಅಮ್ಮನ ಹತ್ರ ಹೋಗು, ನಾನು ಮಾತ್ರೆ ತಗೊಂಡ್ಬರ್ತೀನಿ. ಸರಿ ಅಕ್ಕ. ಅಮ್ಮ, ಅಕ್ಕ ಮಾತ್ರೆ ತಂದ್ರು. ಮೀನಾ, ನೀರು ಕೊಡು. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಅಕ್ಕ. ಸರಿ, ನಾನಿನ್ನು ಬರಲಾ? ನಿನ್ನಿಂದ ತುಂಬ ಉಪಕಾರ ಆಯಿತು. ಇದೇನು ದೊಡ್ಡ ಉಪಕಾರ ಬಿಡಿ. ಇದೇ ನಿಮ್ಮದಲ್ಲಿ ನಿಮ್ಮಂಥ ಒಳ್ಳೆ ಜನರು ಪರಿಚಯ ಆಯ್ತಲ್ಲ, ನಂಗೆ ಅಷ್ಟೇ ಸಾಕು. ಸರಿ, ನಾನಿನ್ನು ಬರ್ತೀನಿ. ನಿನ್ನ ಹೆಸರೇನಮ್ಮ? ಸಿಂಧು ಅಂತ, ಇದೇ ಊರೋಳು. ಸರಿ, ಹಾಗಾದರೆ ನಾನಿನ್ನು ಬರ್ತೀನಿ. ನೀವು ಹುಷಾರು. ರವಿ, ಓ ಆಚಾರ್ಯ, ಬನ್ನಿ, ಒಳಗೆ ಬನ್ನಿ. ಬನ್ನಿ ಬನ್ನಿ, ನೀವೇನೇ ಯೋಚನೆ ಮಾಡಬೇಕಾಗಿಲ್ಲ. ನೀವಿಲ್ಲಿ ಬರೋ ವಿಷಯ ಯಾರಿಗೂ ಗೊತ್ತಿಲ್ಲ. ಗೌಡ್ರು ಮನೇಲಿಲ್ಲ, ಧೈರ್ಯವಾಗಿ ಬನ್ನಿ. ಕೂತ್ಕೊಳ್ಳಿ. ಗೌಡ್ರು ನನ್ನ ಶಕ್ತಿ ಗೊತ್ತಿಲ್ಲದೆ ನನ್ನ ತುಂಬ ಅವಮಾನ ಮಾಡೋದು. ನಾನು ಮನ್ಸು ಮಾಡಿದ್ರೆ ನಿಮ್ಗೆ ಅವತ್ತು ಅವಮಾನ ಆಗಿದ್ದು ನನಗೂ ಬೇಜಾರಾಯಿತು. ಆದರೆ ಏನು ಮಾಡಲಿ, ನಾನೇನು ಮಾಡೋಕ್ಕಾಗ್ತಿರೋಂಥ ಪರಿಸ್ಥಿತಿನಲ್ಲಿದ್ದೆ. ಗೌಡ್ರ ಬಗ್ಗೆ ನಿಮಗೆ ಚೆನ್ನಾಗೇ ಗೊತ್ತು. ನಾನು ಕಷ್ಟನ ಅರ್ಥ ಮಾಡಿಕೊಂಡು ನೀವೇ ನನಗೆ ಉಪಕಾರ ಮಾಡಬೇಕು ಆಚಾರ್ಯ. ನಿಮ್ಗೆ ಏನು ತೊಂದರೆನೂ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಗೌಡ್ರಿಗೆ ನೀವು ಮಾಡ್ತಿರೋ ಪೂಜೆ ಬಗ್ಗೆ ಗೊತ್ತಾಗ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ನನಗವ್ರ ಪ್ರಾಣ ಉಳಿಬೇಕು, ಜೊತೆಗೆ ಒಂದು ಗಂಡು ಮಗು ಬೇಕೇ ಬೇಕು. ಅದಕ್ಕೆ ಎಷ್ಟು ದುಡ್ಡಾದರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಒಪ್ಕೊಳ್ಳಿ ಆಚಾರ್ಯ. ಸರಿ, ಆದರೆ ಈ ವಿಷಯ ನಮ್ಮ 3 ಜನದ ಹತ್ರನೇ ಇರಬೇಕು. ಹೇಳಿದ್ನಲ್ಲ ಆಚಾರ್ಯ, ಅದ್ರ ಜವಾಬ್ದಾರಿ ನಂದು. ನೀವದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಆಗಬೇಕಾದ ಪೂಜೆಗೆ ಏನೇನು ಸಿದ್ಧತೆಗಳು ಬೇಕೋ ಅದನ್ನು ಆದಷ್ಟು ಬೇಗ ಮಾಡ್ಕೊಳ್ಳಿ. ಬರೋ ಅಮಾವಾಸ್ಯೆ ನರಬಲಿ ಪೂಜೆಗೆ ಒಳ್ಳೆ ದಿನ. ನಾನು ನಾಳೆಯಿಂದನೇ ಅಖಂಡ ಪೂಜೆ ಶುರು ಮಾಡ್ತೀನಿ. 27 ದಿನ ನಡೆಯುತ್ತೆ ನೋಡಿ. ನೀವು ಅಲ್ಲಿವರೆಗೂ ಬರಲೇಬೇಕು ಅಂತೇನಿಲ್ಲ, ಆದರೆ ಕೊನೆಯ ದಿನ
ನಿಮ್ಮ ಹಾಜರಿ ಅಗತ್ಯ. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಸರಿ ಆಚಾರ್ಯ, ನೀವು ಹೇಳ್ದಾಗೆ ಆಗತ್ತೆ. ರವಿ ಅಣ್ಣ, ಸರಿ, ನಾನಿನ್ನು ಬರ್ತೀನಿ. ಆಚಾರ್ಯ, ಅಲ್ಲಿ ತಂದು ಬಿಟ್ಟು ಬರ್ತೀನಿ, ಬನ್ನಿ. ನಡೀರಿ. ನಾನು ಬರ್ತೀನಿ. ನನ್ನ ಗಂಡ ಅಂಥವ್ರಲ್ಲ. ಸುಮತಿ, ನೀನ್ ಅಂದ್ಕೊಂಡಿರೋ ಹಾಗೆ ನಿನ್ ಗಂಡ ಶ್ರೀರಾಮಚಂದ್ರನ ಅವತಾರ ಅಲ್ಲ, ಕೃಷ್ಣ, ಶ್ರೀಕೃಷ್ಣನ ಪರಮಾವತಾರ.